ಹೆಸರು ಲ್ಯಾಗು, ಅದೇ ನನ್ ಸ್ವ್ಯಾಗು. ತಾರ್ಗಳನ್ನ ಸೇರಿಸಿ ಟಾಕ್ಸಿಕ್ ಅಂತ ವರ್ಡಿಂಗ್ ಮಾಡ್ತಾ ಇದಾರೆ. ಡ್ರೋನ್ ಶಾಟ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಗೋಯಿಂಗ್ ಸ್ಟ್ರೈಟ್ ಇದೆ, ಲೆಫ್ಟ್ ಇದೆ, ರೈಟ್. ಗಾಯ್ಸ್ ಇವ್ರೇನ ಅಮೀರ್ ಖಾನ್. ನಮ್ ಗಾಡಿ ಬೆಲ್ಲಿಲ್ಲ, ಬ್ರೇಕ್ ಇಲ್ಲ, ಗುದ್ದಿದ್ರೆ ಕೇಸಿಲ್ಲ. ಏನಂತೀರಾ? ಆದ್ರೆ ಪ್ರೀತಿ ಅಭಿಮಾನ ಅಂತ ಬಂದಾಗ, ರಾಕಿಂಗ್ ಸ್ಟಾರ್ ಯಶ್ ಅಂತ ಬಂದಾಗ. ಎಲ್ರಿಗೂ ನಮಸ್ಕಾರ. ಇದು ನನ್ನ 2ನೇ ಯೂಟ್ಯೂಬ್ ವ್ಲಾಗು. ನಮ್ಮ ವ್ಲಾಗಲ್ಲಿ ನಿಮಗೆ ಏನೆಲ್ಲ ಇರುತ್ತೆ ಅಂದರೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಮಸ್ತಿ ಇರುತ್ತೆ, ಮಜಾ ಇರುತ್ತೆ. ನಾವೆಲ್ಲ ಏನು ಮಾಡ್ತೀವಿ ಅನ್ನೋದನ್ನ ರಿಯಾಲಿಟಿನ ನಾನು ವ್ಲಾಗಲ್ಲಿ ತೋರ್ಸೋಕೆ ಹೊರಟಿದ್ದೀನಿ. ನಿನ್ನೆ ನನಗೆ ಗೊತ್ತಿಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಮಾಡಿದ್ದೆ. ಬಟ್ ಇವಾಗ ಫುಲ್ ಪ್ಲ್ಯಾನ್ಡ್ ಆಗಿ ಮಾಡ್ತಾ ಇದ್ದೀವಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಫಿಕ್ಸ್ ಆಗಿದ್ದೀವಿ. ಪಕ್ಕ ಕೊಡ್ತೀವಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಟ್ಯಾಟೂ ಚಿನ್ನ ವ್ಲಾಗ್ಸ್. ಇವತ್ತು ಟಾಕ್ಸಿಕ್ ಫಿಲಮ್ದು ರ್ಯಾಲಿ ಇರೋದ್ರಿಂದ ನಾನು ರಾಲೆನ್ಸ್ ಎಲ್ಲರೂ ಟಾಕ್ಸಿಕ್ ಫಿಲಮ್ ರ್ಯಾಲಿಗೆ ಹೋಗ್ತಾ ಇದ್ದೀವಿ. ಅದು ಪ್ರಮೋಷನ್ಗೋಸ್ಕರ. ಟಾಕ್ಸಿಕ್ ಫಿಲಮ್ ನಮ್ಮ ಕನ್ನಡ ಫಿಲಮ್ ಆಗಿರೋದ್ರಿಂದ ಪ್ರಮೋಷನ್ ಮಾಡ್ತಿರ್ಬೇಕು. ಅವ್ರವ್ರ ದುಡ್ಡು ಇಟ್ಕೊಂಡು ಅವ್ರವ್ರ ದುಡ್ಡು ಹಾಕೊಂಡು ಅವ್ರ ಅಭಿಮಾನಕ್ಕೋಸ್ಕರ ಮಾಡ್ತಾ ಇರೋದು. ಟಾಕ್ಸಿಕ್ ಮೂವಿಯಿಂದ ಯಾವುದೇ ಪ್ರಮೋಷನ್ ಬಂದಿಲ್ಲ. ಇವ್ರ ಅಭಿಮಾನ ಅಂದ್ರೆ SR ಮೇಲಿರೋ ಅಭಿಮಾನಕ್ಕೆ ಮಾಡ್ತಾರೆ. ಸುಮಾರು 25ರಿಂದ 30 ತಾರ್ಗೆ ಟಾಕ್ಸಿಕ್ ಪೋಸ್ಟರ್ಸ್ನ ಹಾಕಿದ್ದಾರೆ. ಅದನ್ನ ನೋಡಕ್ಕೆ ಕೇಳಕ್ಕೆ ಎಷ್ಟು ಖುಷಿ ಅನ್ಸುತ್ತೆ. ಅದನ್ನ ನಿಮ್ಗೆ ಇವತ್ತು ನಮ್ಮ ಬ್ಲಾಗ್ ಮುಖಾಂತರ, ನನ್ನ ವಿಡಿಯೋ ಮುಖಾಂತರ ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ. ನಮ್ ಗಾಡಿ ಬೆಲ್ಲಿಲ್ಲ, ಬ್ರೇಕ್ ಇಲ್ಲ, ಗುದ್ದಿದ್ರೆ ಕೇಸಿಲ್ಲ. ಏನಂತೀರಾ? ಬೆಲ್ಲಿಲ್ಲ, ಬ್ರೇಕ್ ಇಲ್ಲ, ಗುದ್ದಿದ್ರೆ ಕೇಸಿಲ್ಲ. ಏನಂತೀರಾ? ಪೊಲೀಸರು ಆಗ್ತಾರೆ. ಸೊ ಇವಾಗ 3 ಜನ ಬಾರ. ಸೊ ನೋಡ್ರಿ ಹೆಂಗೆ ಧೂಮ್ ಫಿಲಮ್ ಅಲ್ಲಿ ಯಾರಿರೋದು ಹೀರೋ? ಒಟ್ನಲ್ಲಿ ಧೂಮ್ ಫಿಲಮ್ ಅಲ್ಲಿ ನೋಡಿಸ್ತಾರಲ್ಲ, ಅಮೀರ್ ಖಾನ್ ತರ ತಿರ್ಗಿಸ್ದ. ಅಲ್ಲಪ್ಪ ಮಾಮ್, ನೀನ್ ಕರೆಕ್ಟ್ ಆಗಿ ಹೋಗು ಮಾಮ್. ನೀನ್ ಆ ಕಡೆ ಹೋಗ್ತೀವ, ಈ ಕಡೆ ಹೋಗ್ತೀವ. ಅಂಕಲ್ ಬೇರೆ ಬರ್ತಾವ್ರಲ್ಲಿ. ಗಾಳಿಬಾರಿನಲ್ಲಿ ಕೂತಪೋಳಿ ಗೆಳೆಯರು ನಾವೆಲ್ಲ ಅಣ್ಣ ತಮ್ಮರು. ಆಮೇಲೆ ನಮ್ದು ಅಂತ ಅನ್ಕೊಂಬಿಡಿ. ನಮ್ ಟೈರ್ ನಮ್ದಲ್ಲ, ನಮ್ಮ ಹತ್ರ ಇರೋದೇ ಒಂದೇ ಗಾಡಿ. ಅದು ಏನ್ ಕಾಸು ಕೊಡ್ಬೇಕಾ? ಇಲ್ಲ ಅನ್ಕೊಂಬಿಡಿ ದಯವಿಟ್ಟು. ಯಾಕಂದ್ರೆ ಅನ್ಕೊಂಡಷ್ಟು ನಮ್ಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಗಾಬರಿ ಬೀಳ್ತೀವಿ. ನೀನ್ ಎತ್ತಿ ಸರಿ ಎತ್ತಿ ಅಂತೀನಿ. ಎದ್ದಾದ್ಮೇಲೆ ಹುಷಾರಣ ಸಾಗರಣ. ಎದ್ದಾದ್ಮೇಲೆ ನೋಡ್ರಿ, ರೋಡ್ಗಳು ಹಿಂಗಿರೋದ್ರಿಂದ ಎಷ್ಟೆಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ರೇರ್ ಬೆಲೆ ಇಟ್ಟಿದ್ರಿ. ನೋಡ್ರಿ ಹೆಂಗ್ ಹೊಡಿತಾರ ಜನ ಪೊಲೀಸರು. ಇಲ್ಲ ಅಂದ್ರೆ ಕಾರಣ ನಾನು ಅವಾಗ್ಲೇನೆ ಹೇಳಿದ್ದೆ ತಾರ್ಗಳನ್ನ ತೋರಿಸ್ತೀನಿ ಅಂತ. ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಆಗಿದಾವೆ ತಾರು ಟಾಕ್ಸಿಕ್ ಪೋಸ್ಟರ್ ಅಲ್ಲಿ. ಒಂದೊಂದ್ ತಾರ್ ನೋಡಕ್ ಎಷ್ಟು ಖುಷಿ. ರೆಡಿ ಆಗಿದೆ ಅಲ್ಲ? ನಾನು ನೀನಲ್ಲ ಮಾಮ್, ಕಾರು ನೋಡ್ರಿ. ತಾರ್ ನೋಡ್ತಿರ್ಬೋದು. ಲಕ್ಷ ಕೊಟ್ಟು ಕಾರ್ ತಗೊಂಡು ಅದ್ರ ಮೇಲೆ ಸ್ಟಿಕ್ಕರ್ಸ್ ಹಾಕಿ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿದಾರೆ ಅಂದ್ರೆ ಎಲ್ಲ ಅಣ್ಣವ್ರು ಇರೋದು. ಅಣ್ಣ ಎಲ್ಲ ಒಂದ್ಸರಿ ಆಯ್ ಮಾಡ್ರಿ. ನೆಗೆಟಿವ್ ಅಪ್ಪ. ನೋಡ್ರಿ, ಇದು ಬಿಳಿ ಆನೆ ಮೇಲೂ ಕೂಡ ಟಾಕ್ಸಿಕ್ ನೋಡ್ತಾ ಇರ್ಬೋದು. ಇಲ್ಲಿ ಎಷ್ಟು ತಾರ್ಗಳಿದಾವೆ ಅಂತ ನೋಡ್ರಿ. ಅಲ್ಲೂ ಅಷ್ಟೇ, ಇದು ಅಷ್ಟೇ. ಇದು ಫಾರ್ಚುನರ್, ಅದು ಟಾಕ್ಸಿಕ್ ತಾರ್ ರಾಕ್ಸ್. ಇದು ಅಷ್ಟೇ ನೋಡ್ರಿ. ಇದಿಷ್ಟೂನು ಎಲ್ಲ ಕಾರ್ ಮೇಲೂ ಟಾಕ್ಸಿಕ್ ಪೋಸ್ಟರ್, ಪ್ರತಿಯೊಂದು ಕಾರ್ ಮೇಲೂ ಅಷ್ಟೇ. ಇದು ತಾರ್ ರಾಕ್ಸ್. ಕೆಲವರು ಎಷ್ಟೆಷ್ಟೇ ಲಕ್ಷ ಕೊಟ್ಟು ಕಾರ್ ತಗೊಂಡ್ರು, ಬೈಕ್ ತಗೊಂಡ್ರು, ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಕೂಡ ಹಾಕ್ಸಲ್ಲ. ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ಆದರೆ ಪ್ರೀತಿ ಅಭಿಮಾನ ಅಂತ ಬಂದಾಗ, ರಾಕಿಂಗ್ ಸ್ಟಾರ್ ಯಶ್ ಅಂತ ಬಂದಾಗ ನೋಡಿ, ಸ್ಟಿಕ್ಕರ್ನ ಫ್ರಂಟ್ ಗ್ಲಾಸ್ ಮೇಲೂ ಸೇರಿಸಿ ಹಾಕಿದ್ದಾರೆ. ಇಷ್ಟ ಎಲ್ಲ ಇನ್ನ ತುಂಬಾ ಕಾರ್ಗಳು ಬರ್ತಾ ಇದಾವೆ. ನಾವು ವೇಟ್ ಮಾಡ್ತಿದೀವಿ. ಎಲ್ಲ ಕಾರ್ ಬಂದ್ಮೇಲೆ ಒಂದು ರ್ಯಾಲಿ ಮಾಡ್ಬೇಕಂತ ಇದಾರೆ. ಇನ್ನ ಕಾರ್ಗಳು ಬರ್ತಾನೆ ಇದಾವೆ. ಇನ್ನ ಕಾರ್ಗಳು ಬರ್ತಾನೆ ಇದಾವೆ.
ನೋಡಿ ಕನ್ನಡ ಫಿಲಮ್ ಕನ್ನಡ ಅಂತ ಬಂದಾಗ ಎಷ್ಟು ಜನ ಒಗ್ಗಟ್ಟಾಗ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು. ಅಂತವ್ರು ಕೂಡ ಬಂದಿದ್ದಾರೆ. ಹಾಯ್ ಬ್ರೋ. ಮೂವಿ ಪ್ರಮೋಷನ್ ಮಾಡಕ್ಕೆ ಸುಧಾಕರ್ ಅವ್ರು ಕೂಡ ಬಂದಿದ್ದಾರೆ. ರಾಲೆನ್ಸ್ ನೋಡಿ ಟಾಕ್ಸಿಕ್ ಮೂವಿ ಪ್ರಮೋಷನ್ಗೆ ಎಷ್ಟು ತಾರ್ಗಳು ಆಗ್ಲಿಂದ ತೋರಿಸಿ ಇನ್ನ ಬರ್ತಾನೆ ಇದಾವೆ. ಅಡ್ಡಿ ಇಲ್ಲ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಜನನ. ಹೌದು ಇದಿನ್ನೂ ಸಣ್ಣದು ಮಾಮ. ಹಾಕಿದ್ಯಾ? ಇದು ನಿಮಿಷ ಎದ್ದಳು 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 ಎದ್ದಡಿ ಮಚ್ಚಿ. ಬರ್ತೀನಿ ನಾನು. ನೋಡ್ತಿರ್ಬೋದು ಹಿಂದೆಗಡೆ ತಾರ್ಗಳೆಲ್ಲ ಹೆಂಗ್ ಹೋಗ್ತಿದಾವೆ ಅಂತ. ಈ ತರ ಸೀನ್ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಇಡೀ ಕರ್ನಾಟಕದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಈ ತರ ಮಾಡ್ತಿರೋದು. ತಾರ್ ರೈಡರ್ಸ್ ಎಲ್ಲ ಸೇರಿ ಬಾ 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 ಬಾ. ಈ ತರ ಆಗ್ಬಾರ್ದಾಗಿತ್ತು. ನಾವು ತಾರ್ಗಳ ವಿಡಿಯೋನ ಮಾಡೋ ಖುಷಿಲಿ ತಾರ್ಗಳನ್ನೆಲ್ಲ ಮುಂದೆ ಕಳಿಸ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೀವಿ. ಇನ್ನೇ ಇಲ್ಲ ಹೋಗ್ತಾ ಇದಾವೆ. ಅವ್ನು ಸೆಲಗೆಟ್ ಹೋದ ವಾದ ತಾರ್ಗಳನ್ನ ಸೇರಿಸಿ ಟಾಕ್ಸಿಕ್ ಅಂತ ವರ್ಡಿಂಗ್ ಮಾಡ್ತಾ ಇದಾರೆ. ಡ್ರೋನ್ ಶಾಟ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಆಲ್ರೆಡಿ ಇದು ಎಕ್ಸ್ ಶೇಪ್ ಅಲ್ಲಿ ನಿಲ್ಸಿದಾರೆ ನೋಡ್ರಿ. ಈ ಕಡೆಯಿಂದ ಇದು ಎಕ್ಸ್. ಇಲ್ಲಿ ಓ ಮಾಡ್ತಿದ್ದಾರೆ. ಎಕ್ಸ್ ಐಗೆ ಆ ಕಡೆ ಇನ್ನ ವೆಹಿಕಲ್ಸ್ ತುಂಬಾ ಇನ್ನ ಆ ಕಡೆ ನಿಂತಿದ್ದಾವೆ. ಅವು ನೆಕ್ಸ್ಟ್ ಸ್ಪೆಲ್ಲಿಂಗಿಗೆ ಅವು ಕಾಯ್ತಾ ಇದಾವೆ. ವರ್ಡಿಂಗ್ಸ್ ಅಲ್ಲೇ ಕಾರ್ಗಳನ್ನೆಲ್ಲ ಸೇರಿಸಿ ಟಾಕ್ಸಿಕ್ ಅಂತ ವರ್ಡ್ ಮಾಡ್ತಿದ್ದಾರೆ. ಸೇರಿಸಿ ಟಾಕ್ಸಿಕ್ ವರ್ಡ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ನೋಡ್ರಿ. ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲರೂ. ಇಷ್ಟು ತಾರ್ಗಳನ್ನ ಸೇರಿಸಿ ಟಾಕ್ಸಿಕ್ ವರ್ಡ್ ಮಾಡಬೇಕು. ಇವಾಗ ನಾನು ಒಂದು ತಾರ್ ಮೇಲೆ ಇದ್ದೀನಿ. ಇದು ಕೂಡ ಒಂದು ವರ್ಡ್ಗೆ ಹೋಗುತ್ತೆ. ಇದು ಒಂದು ಏನಂದ್ರೆ ಇದನ್ನ ಡ್ರೋನ್ ಶಾಟ್ ಬಿಟ್ಬಿಟ್ಟು ಮೇಲೆಯಿಂದ ರೀಡ್ ಮಾಡಿ ಅಲ್ಲಿ ವರ್ಡ್ ಮಾಡ್ತಾ ಇದ್ದಾರೆ. TOXIC ಟಾಕ್ಸಿಕ್ ಈ ವರ್ಡ್ನ ಈ ಎಲ್ಲ ತಾರ್ಗಳನ್ನ ಸೇರಿಸಿ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಕಷ್ಟನೇ. ಮೇಲಿಂದ ರೀಡ್ ಮಾಡಬೇಕು. ಮೇಲಿಂದ ರೀಡ್ ಮಾಡಿ ಕೆಳಗಡೆ ಇರೋರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಆ ಇನ್ಸ್ಟ್ರಕ್ಷನ್ಸ್ಗೆ ಕರೆಕ್ಟಾಗಿ ಇವ್ರು ಫಾಲೋ ಅಪ್ ಮಾಡಿ ಹೋಗಿ ಆ ಕಾರ್ನ ನಿಲ್ಲಿಸ್ಬೇಕು. ಇಷ್ಟು ಟಾಕ್ಸ್ ನಡೀತಾ ಇದೆ ಇವಾಗ. ನನಗೆ ಸ್ವಲ್ಪ ನಾಲ್ಗೆ ದಪ್ಪ. ವರ್ಡ್ಗಳು ಅಲ್ಲಿ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಮಿಸ್ ಆದರೆ ನೀವೇ ಅಡ್ಜಸ್ಟ್ ಮಾಡ್ಕೊಂಡ್ರಿ. ನನ್ನ ಇಳಿಸೋರು ಕೆಳಗಡೆ ಬ್ಯಾಟ್ರಿ ಲೋ ಆಯ್ತಂತ ಇಳಿಸಿದ್ರು. ಇವಾಗ ಮತ್ತೆ ಬ್ಯಾಟ್ರಿ ಚೇಂಜ್ ಮಾಡ್ತಾರೆ. ಡ್ರೋನ್ದು ಬ್ಯಾಟ್ರಿ ಚೇಂಜ್ ಮಾಡ್ತಾರೆ. ಅಲ್ಲಿ ನೋಡ್ರಿ ಪಪ್ಪಿ ಎಷ್ಟು ಚೆನ್ನಾಗಿದೆ. ಯೋಚನೆ ಇಲ್ಲ. ಪ್ರೀತು ಬಂದು ಮಾತಾಡ್ರಿ. ರೀಲ್ಸ್ ಆನ್ ಮಾತಾಡ್ದಂದ್ರೆ ಬಂದು ಎಚ್ಚರ ಆಯ್ತು ಬೆಳಿಗ್ಗೆ ಆಗೈತೆ ಅಂತ ಎದ್ಬಿಡ್ಬೇಕು ನಾವು. ಸಕ್ಕತ್ತಾಗಿ ಮಾತಾಡ್ತೀಯ ಮ್ಯಾಮ್. ನಿನ್ ವಾಯ್ಸು ತುಂಬಾ ಹೇಳಪ್ಪ ಅವಲ್ಲಿ ಏನ್ ಹೇಳಕ್ ಬರ್ತಾ ಇದೆ. ಬೆಳಿಗ್ಗೆ ನಾನು ಎದಳಕ್ಕಿಂತ ಮುಂಚೆನೆ ದೇವತರ ಎತ್ ಕೂತ್ಕೊಂಡಿರ್ತಾನೆ. ಎತ್ತಿ ಫೋನ್ ಹುಡುಕ್ತೀನಿ. ಬ್ರೈನ್ ಆಗಿಲ್ಲ ಯಾರಿಗೆ ನಿನ್ಗ ಅದೇ ನೀನ್ ಸ್ವಲ್ಪ ಲೇಟ್ ಸ್ವಲ್ಪ ಅಲ್ಲ, ಇದು ಸ್ವಲ್ಪ ಡಿಫಾಲ್ಟ್. ನನ್ನ ಹೆಸರು ಲ್ಯಾಗು, ಅದೇ ನನ್ನ ಸ್ವ್ಯಾಗು. ಇಷ್ಟು ತಾರ್ಗಳನ್ನ ಒಟ್ಟಿಗೆ ನೋಡಿ ಒಂದು ರೈಡ್ ಹೋಗಿ ಬಂದಂತಹ ರಾಲೆನ್ಸ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಏನ್ ಅನಿಸ್ತು? ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ಮುಂದೆ ಕೂತಿದ್ರೆ ಹಿಂದೆ ಪಾರ್ಟ್ನರ್ TOXI ನಾವು ಸತಿ ನಿಲ್ಸ್ಬಿಡು ಅಂತ ಹೇಳಿದ್ರು. ಬ್ಯಾಟ್ರಿ ಲೋ ಇದೆ, ಆಫೀಸ್ ಆಗ್ಬಿಡು. ತುಂಬ ಕಷ್ಟ ಈ ಥರ ಮಾಡೋದು. ಸುಮಾರು 45 ಮಿನಿಟ್ಸಿಂದ ಮಾಡ್ತಾನೆ ಅವರೇ. ಕಾರ್ಗಳನ್ನ ನಿಲ್ಸೋದಂದ್ರೆ ತುಂಬ ಕಷ್ಟ. ಟಾಕ್ಸಿಕ್ ವರ್ಡಿಂಗಿಗೆ ಅಲ್ಲಿ ಟೀ ಮಾಡೋರೆ. ಅದು ಟೀ, ಇದು ಇದು ಎಕ್ಸ್ಗೆ ಏನಂದರೆ ಇದು ವೈಟ್ ಕಲರ್ನ ಎಕ್ಸೆಲ್ ಮಾಡ್ತಾವ್ರೆ. ಈ ವೈಟ್ ಕಲರ್ ಏನು ಕಾಣ್ತಿದ್ದಾವೆ ಇದು ಎಕ್ಸ್.
ಇದು ಮತ್ತು ಇದು ಎಕ್ಸ್ ಬರುತ್ತೆ, ಇದು ಎಕ್ಸ್, ಅದು ಟಿ ಒ, ಇದು ಎಕ್ಸ್, ಈ ಕಡೆ ಐ ಬರುತ್ತೆ, ಈ ಕಡೆ ಐ, ಅದ್ರ ಪಕ್ಕದಲ್ಲಿ ಸಿ. ಟಾಕ್ಸಿಕ್ ಕರೆಕ್ಟಾಗಿ ಬರುತ್ತೆ ಅವಾಗ. ನೋಡಿರಿ ಪುನಿಯಣ್ಣವ್ರು ಎಷ್ಟು ಕಷ್ಟಪಡ್ತಾವ್ರೆ. ಇದು ಟಾಕ್ಸಿಕ್ ವರ್ಡ್. ನನಗನ್ಸುತ್ತೆ ಇದು ಫಸ್ಟ್ ಟೈಮ್ ಇದು ಮಾಡ್ತಿರೋದಂತ, ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಇದು ಮಾಡ್ತಿರೋದು. ಕಾರ್ಗಳನ್ನೆಲ್ಲ ಸೇರಿಸಿ ಟಾಕ್ಸಿಕ್ ವರ್ಡ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್. ನೋಡ್ರಿ ಎಲ್ಲರೂ ಅಲ್ಲಿ ಆರಾಮಾಗಿ ಮಾತಾಡ್ತವ್ರೆ. ಒಬ್ಬ ಪುನೀತ್ ಅಣ್ಣ ಮಾತ್ರ ಇಲ್ಲಿ ಫುಲ್ ಟೆನ್ಷನ್. ಗೈಸ್ ತಡಿ ಗೈಸ್, ಈ ಅಮೂಲ್ಯವಾದ ಚಕ್ಲಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಕೊಟ್ಟಿದ್ದಲ್ಲ ಕಿತ್ಕೊಂಡಿದ್ದು ಅಂತ ಹೇಳೋ. ಕೊಟ್ಟದ್ರೆ ಚಕದಾಗ ನಟ್ಕೊಂಡು ನಿನ್ ಕಿತ್ಕೊಂಡ್ಲ. ಈ ಥರದ್ರಲ್ಲಿ ಏನೋ ಒಂಥರ ಖುಷಿ ನನಗೆ ಅದಲ್ಲ. ಹೇಳ್ರಣ್ಣ. ಇರೋದು ಶಿಖರ, ಗಾಳಿಲಿ ಹಾರಾಡೋದು ಶಿಖರ, ಪಾರಿವಾಳ ಕೊಡಿಯೋದು ಶಿಖರ ಅಲ್ಲ, ಶಿಖರು ಕೊಡಿಯೋದು ಶಿಖರ. ಪಾರಿವಾಳ. ಎಷ್ಟು ಸರಿ ಬರುತ್ತೆ. ಹಿಂಗಾಗುತ್ತೆ ನೋಡಿ ಮಾಮ್. ಗೋಯಿಂಗಿಂದ ಸ್ಟ್ರೈಟ್ ಇದೆ, ಲೆಫ್ಟ್ ಇದೆ, ರೈಟ್. ಗಾಯ್ಸ್ ಇವ್ರೇನೋ ಮಾತಾಡ್ತಾರೆ, ಇದು ಕನ್ನಡ ನಿಘಂಟಲ್ಲೇ ಇಲ್ಲ, ಅರ್ಥ ಮಾಡ್ಕೊಳ್ರಿ. ಹೌ ಮೆನಿ ಸೈಡ್ಸ್, ಹೌ ಮೆನಿ ಸರ್ಕಲ್ಸ್ ಇನ್ ಎ ಸೈಡ್ಸ್? ಇನ್ಸೈಡ್ ಔಟ್ಸೈಡ್. ಟಾಕ್ಸಿಕ್ನ ತಾರಲ್ಲಿ ಮಾಡಿಸ್ತಿದ್ದೀರಲ್ಲ, ಏನು ಅನಿಸ್ತೈತೆ ನಿಮಗೆ? ನಾನು ಮಾಡಿಸ್ತಾ ಇಲ್ಲ, ದೊಡ್ಡವರೆಲ್ಲ ಸೇರಿ ಮಾಡಿಸ್ತಾ ಇರೋದು. ಅದೇ ಬಟ್ ಒಂಥರ ತುಂಬ ಖುಷಿ ಆಗ್ತಾ ಇದೆ. ಆ ಮನುಷ್ಯ ಇಲ್ಲಿಲ್ಲ ಅಂತ ಅಂದರೂ ಅವ್ರಿಗೋಸ್ಕರ ಪ್ರಮೋಷನ್ ಮಾಡ್ತಾರಲ್ಲ, ಆ ಮನುಷ್ಯ ದೊಡ್ಡದಾಗಿ ಬೆಳೆದವ್ರೆ. ನೆಕ್ಸ್ಟ್ ನಿನ್ನ ಫಿಲಮ್ಗೆ ಹಿಂಗೆ ಮಾಡಿಸ್ತೀನಿ ಮಚ್ಚ. ಇಲ್ಲ ನಮಗೆಲ್ಲ ಯಾರು ಪ್ರೊಡ್ಯೂಸರ್ ಸಿಗ್ತಾರೆ, ಸುಮ್ಮನೆ ಇರಲಿ. ರಾಕಿಂಗ್ ಸ್ಟಾರ್ ಯಶ್. आपको रॉकिंग स्टार यश पता है? क्या? यश पता है? इसका फिल्म देखते हैं हम लोग KGF। KGF देख रहे हैं ना? बिहार का अच्छा लगे ना? बहुत अच्छा है। 26 रिलीज होने वाला आप किधर से? बिहार से। इधर से. बिहार से सो तो देखते हैं ना रॉकिंग स्टार यश में. जी। क्या क्यों फिल्म के KGF 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 1 KGF 2 भी देखे। अच्छा है ना? हाँ, अच्छा है। तुमको ಫ್ಯಾನ್ है ना? ಥ್ಯಾಂಕ್ ಯು. ನಮ್ಮ ಕನ್ನಡದ ಆ್ಯಕ್ಟರು ಬಿಹಾರ್ ಗಂಟ ರೀಚ್ ಆಗಿ ಅಲ್ಲೂ ಫ್ಯಾನ್ ಬೇಸ್ ಇಡ್ಸವ್ರೆ ಅಂತಂದರೆ ಇಟ್ಸ್ ಸಮಥಿಂಗ್ ನ್ಯೂ. ಫಸ್ಟ್ ಆಫ್ ಆಲ್ ನಂಗೆ ಹಿಂದಿ ಬರಲ್ಲ, ಆದರೂ ಹಿಂದಿಲಿ ಮಾತಾಡ್ಬಿಟ್ಟು ಇಲ್ಲಿ ಬಾಯಿ ಬಿಡಿಸ್ಕೊಂಡಲ್ಲ, ಒಂಥರ ಸಮಾಧಾನ ಆಗ್ತೈತೆ. ಅವ್ರಿಗೂ ಕನ್ನಡ ಕಲಿಸ್ಬೇಕು, ಕಲ್ಸೋಣ. ನನ್ನ ಎತ್ಕೋ. ಏ ಹಿಂಗೆ ಎತ್ಕೋ, ಹಿಂಗೆ ನೋಡ್ತಿರ್ಬೋದು. ಕರ್ನಾಟಕದಲ್ಲೇ ಫಾರ್ ದಿ ಫಸ್ಟ್ ಟೈಮು ಎಲ್ಲ ತಾರನ ಸೇರಿಸಿ ಟಾಕ್ಸಿಕ್ ನೇಮ್ನ ಮಾಡಿದ್ದಾರೆ, ಟಾಕ್ಸಿಕ್ ಮೂವಿನ ಪ್ರಮೋಷನ್ ಮಾಡ್ತಿದ್ದಾರೆ. ಅದು ಅಭಿಮಾನಿಗಳೇ ಸೇರಿ ಅಭಿಮಾನದಿಂದ ಮಾಡ್ತಿರೋದು. ಇದಕ್ಕೆ ಎಲ್ಲರೂ ನೀವು ಸಪೋರ್ಟ್ ಮಾಡಲೇಬೇಕು. ಟಾಕ್ಸಿಕ್ಕು ಮೇಲ್ಗಡೆಯಿಂದ ಹೆಂಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಒಂದು ಫುಟೇಜ್ ತೋರಿಸ್ತೀವಿ ನೋಡ್ರಿ. ಡ್ರೋನ್ ತಗೊಂಬೇಕು ಸರ್. ಈ ಸೆಂಟ್ರ್ ಗಾಡಿ ಸೆಂಟ್ರ್ ಅಲ್ಲ, ಹಿಂದೆ ಗಾಡಿ ಒಂದ್ಸಲ ಹಿಂದಕ್ಕೆ ಹಾಕ್ಬೇಕು ಅಥವಾ ಇದನ್ನು ಮುಂದೆ ಬರ್ಬೇಕಷ್ಟೇ. ಇದು ಈ ಸೀನ ಹಿಂಗೆ ಹಾಕ್ಸ್ಬೇಕು. ರೆಡ್ಡೆ ಒಂದು ಸ್ವಲ್ಪ ಈ ಕಡೆ ಬಂದ್ರೆ ಆಗುತ್ತಲ್ಲ. ಇಲ್ಲ ನೋಡಿದ್ರಲ್ಲ ಡ್ರೋನಿಂದ ಹೆಂಗೆ ಕಾಣ್ತಾ ಇದೆ ಅಂತ. ಡ್ರೋನ್ ವ್ಯೂ ಎಲ್ಲ ಹಾಕೋ. ನೋಡ್ತಾ ಇರ್ಬೋದು ಕರ್ನಾಟಕದಲ್ಲೇ ಫಾರ್ ದಿ ಫಸ್ಟ್ ಟೈಮ್. ಸಿಟ್ಟಣ ಶಾರ್ಟ್ ಓಕೆ. ಖಂಡ ವಿಚಿಸಲಾಗಿದೆ. ನಾವು ರೂಲ್ಸ್ ಫಾಲೋ ಮಾಡ್ತೀವಿ. ನಾವು ರೂಲ್ಸ್ ಫಾಲೋ ಮಾಡ್ತೀವಿ. ಕಪಲ್ಸ್ ಇಟ್ಕೊತಾವ್ರೆ ಅವರು. ಮಾಮ ಅವಾಗ ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿದ್ದಾಗ ಕನ್ನಡದೊಂದು ಹಾಡು ಹೇಳ್ತಾ ಇದ್ರು, ಕನ್ನಡದ ಮಕ್ಕಳೆಲ್ಲ ಆ ಥರ ಒಂದು ಹೇಳ್ತಾ ಇದ್ರು. ಇದನ್ನ ನಾನು ಇವಾಗ ರೀಕ್ರಿಯೇಟ್ ಹೆಂಗ್ ಮಾಡಿದೀನಿ ಗೊತ್ತಾ? ರೀಲ್ಸ್ ಮಾಡೋ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಬನ್ನಿ, ನಾವು ಕೊಡೋ ಕಡ್ಲೆ ಪೂರಿ ತಿಕಾ ಮುಚ್ಕೊಂಡ್ ತಿನ್ನಿ. ಒಂದನೇ ಗಾಡಿ 2ನೇ ರೌಂಡ್ ಹೋಗ್ತಾ ಇದೆ, ಬೇಗ ಬರ್ಬೇಕಂತ ವಿನಂತಿ.
ಎಲ್ರಿ ಬರ್ತಾನೆ ಇಲ್ಲ, ಯಾಕ್ರಿ ಏನಾಯ್ತು ನಿಮ್ಗೆ? ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀರಾ? ಮತ್ತೆ ಬರ್ತಾ ಇಲ್ವಲ್ಲ ನೀವು, ಯಾಕೆ ಏನಾಯ್ತು? ಏನ್ ತೊಂದ್ರೆ? ಬರ್ತಾ ಇಲ್ಲ. ಯಾರು ಕರೀತಾ ಇಲ್ಲ ನಿಮ್ಗೆ? ಯಾರು ಕರೆದಿದ್ರಿ? ನಾನ್ ಫೋನ್ ಮಾಡ್ದೆ ನೀವ್ ಫೋನ್ ಎತ್ತಾ ಇಲ್ಲ 4 ದಿವಸದಿಂದ. 4 ದಿವಸದಿಂದ ಮಾಡಿರೋದೇ ನೆನ್ನೆ. ನೀನು 4 ದಿವಸ ಎತ್ಬೇಕು ತಾನೆ ಯಾವಾಗನ? ಮತ್ತೆ ಅಲ್ಲ 100 ಫೋನ್ ಬಂದಿದೆ, ಅದು ಯಾವ್ದೋ ಪೇಪರ್ ಬ್ಲಾಸ್ಟ್ ಹಾಕಿ. ಯಜಮಾನ್ ಬೇರೆಯವ್ರ ಫೋನ್ ಬಗ್ಗೆ ಮಾತಾಡ್ತಾ ಇಲ್ಲ, ಮತ್ ಫೋನ್ ಮಾಡ್ತಾ ಇಲ್ಲ ಅಂದ್ರೆ ಇನ್ನೇನ್ ಕತೆ? ಮತ್ತೆ ಪ್ರಮೋಷನ್ಗೆ ಅಂತ ಪೇಪರ್ ಪ್ಲಾಸ್ಟಿಕ್ ಅವ್ರ ನಂಬರ್ ಹಾಕಿ ಫುಲ್ ಟಾರ್ಚರ್ ಇಕ್ತಾರಂತೆ, ಹುಬ್ಳಿ ಧಾರವಾಡ ಆ ಕಡೆಯಿಂದ ಎಲ್ಲ. ಹಾ, ಅದಕ್ಕೆ ಯಾರು ಫೋನ್ ಎತ್ತಿಲ್ಲ. ಇದಿಷ್ಟು ನನ್ನ 2ನೇ ವ್ಲಾಗ್ ಆಗಿತ್ತು. ಮೊದಲನೇ ವಿಡಿಯೋಗಿನ 2ನೇ ವಿಡಿಯೋದಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ ಅಂತ ಅನ್ಕೊಂತೀನಿ. ಅಕಸ್ಮಾತ್ ಇಂಪ್ರೂವ್ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದೇ ಥರ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ.